ಹೊಸಳ್ಳಿಯಲ್ಲಿ ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ನಡೀತಾ ಇದೆ. ಒಂದು ಹೊಸಳ್ಳಿ ಮತ್ತು GPID ಆ್ಯಂಡ್ ಅದರ್ 6 ಹ್ಯಾಬಿಟೇಷನ್ಸ್ ಅಂತ. ಸೊ ಒಂದು ಹೊನ್ನಾಳಿ ತಾಲೂಕಲ್ಲಿ 20 ಹ್ಯಾಬಿಟೇಷನ್ಸ್ ಆ್ಯಂಡ್ GPID ಆ್ಯಂಡ್ ಅದರ್ 6 ಹ್ಯಾಬಿಟೇಷನ್ಸ್ ಚನ್ನಗಿರಿ ತಾಲೂಕು. ಈ ಸ್ಕೀಮ್ ಮಲ್ಟಿ ವಿಲೇಜ್ ಸ್ಕೀಮ್ನ ಪ್ರೋಗ್ರೆಸ್ ನೋಡಲಿಕ್ಕೆ ನಾನು ಸೊ ಒಂದು ಇಂಟೆಕ್ನಲ್ ವೆಲ್ ನೋಡಿದೆ, ಚಾಕ್ಟಲ್ ಸೊ ಈ MESದ ಆಲ್ಮೋಸ್ಟ್ 65% ಕೆಲಸ ಮಾಡ್ತಾ ಇರ್ತದೆ. ಸೊ ಗುಣಮಟ್ಟದ ಕಾಮಗಾರಿ ಆಗಬೇಕು, ಆಮೇಲೆ ಸರಿಯಾಗಿ ಟೈಮ್ಲಿ ಕಂಪ್ಲೀಷನ್ ಆಗಬೇಕು ಅಂತ ನಾನು ಹೀಗೆ ಎಲ್ಲ ಇಂಜಿನಿಯರ್ಸ್ಗಳಿಗೆ ಮತ್ತು ಕಾಂಟ್ರಾಕ್ಟರ್ಸ್ಗಳಿಗೆ ಸೊ ಅದರ ಪ್ರಕಾರ ಕೆಲಸ ನಡೀತಾ ಇದೆ. ಖಂಡಿತ ನಾವು ಸರ್ ಇದು ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಆಗ್ಬೋದು ಸರ್? ಸೆಪ್ಟೆಂಬರ್ 2026 ಸರ್. ಈಗ ಇದು ಎಷ್ಟು ಅಮೌಂಟ್? ಇದು 49 crore ಸ್ಕೀಮ್ ಇರೋದು ಇದು. ಸೊ 49 crore 65% ಕಂಪ್ಲೀಟ್ ಆಗಿದೆ. ಸೊ ಉಳಿದ ಏನು ಇದೆ ನಾವು ಮಾಡಿಸ್ತೀವಿ ವಿದಿನ್ ಸೆಪ್ಟೆಂಬರ್ 2026. ಥ್ಯಾಂಕ್ ಯು. ಈಗ ನನ್ನ ಮನುಷ್ಯನಿಗೆ ಏನು ಬೇಕಾಗಿರೋದು? ಮನುಷ್ಯನಿಗೆ ಬಡವನಿಗೆ ಏನು ಬೇಕಾಗಿರೋದು? 2 ಊಟ, 1 ಮನೆ, ಅದು ಕೊಡ್ತಾ ಇದ್ದೀವಿ. 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗಳು ಕೊಡ್ತಾ ಇದ್ದೀವಿ. ಮತ್ತೆ ನೋಡ್ರಿ, ಇದೇ ಮಾತು ಈಗಲೇ ಇಲ್ಲಪ್ಪ. ನೀನು 2 ತಿಂಗಳು 3 ತಿಂಗಳು ಮಾತಾಡ್ತಿರಲಿಲ್ಲ. BJP ಕಾಲದಲ್ಲಿ 1 ಮನೆ ಕೊಟ್ಟಿಲ್ಲ, ಅದು ಕೇಳೋಕ್ಕಾಗಲ್ಲಪ್ಪ. ಅದಕ್ಕೆ ನಾವು ಮಾಡ್ತಾ ಇರೋದು, ಅದಕ್ಕೆ ಕೊಡ್ತಾ ಇದ್ದೀವಿ. ಇಲ್ಲ ಏಪ್ರಿಲ್ ಇಲ್ಲ, ಕೇಳಪ್ಪ ಕೇಳಿದ್ದು. ನಾವು ನವಂಬರ್ಗೆ 24ನೇ ತಾರೀಕು ನವಂಬರ್ ಕೊಡಬೇಕಂತ ಇದ್ವಿ. ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಮಾಡಿದ್ವಿ. ರಾಹುಲ್ ಗಾಂಧಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಸಾಹೇಬ್ರಿಗೆ ಆಹ್ವಾನ ಕೊಟ್ವಿ. ಅವಾಗ ಖರ್ಗೆ ಸಾಹೇಬ್ರು ಏನಂದರು, ನೋಡಪ್ಪ ಈ ನವಂಬರ್ 24 ಅಂದರೆ ಡಿಸೆಂಬರ್ ಬಂದುಬಿಡ್ತು, 1 ತಿಂಗಳು, ಹೊಸ ವರ್ಷದಲ್ಲಿ ಕೊಡುವ, ಒಳ್ಳೇದಾಗ್ತದೆ ಅಂತ ಹೇಳಿ ಹೊಸ ವರ್ಷದಲ್ಲಿ ಕೊಡ್ತೇವೆ. ಅದೆಲ್ಲ ಏನೇನೂ ಇಲ್ಲ ನೋಡಿ. ಇಷ್ಟೇ ಸರ್ ನಾನು ಹೇಳೋದು. ನಮ್ಮ ಈಗ 1 ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತೀನಿ, ಓಪನ್ ಕೇಳಿ 1 ನಿಮಿಷ. ಒಂದು ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, BJP ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದರೆ ಕಾಂಗ್ರೆಸ್ ಪಕ್ಷದವರು ಅವ್ರ ಸಾಧನೆಯನ್ನು ತೋರಿಸ್ತೀವಿ. ನಾವು ನಮ್ಮ ಸರ್ಕಾರ ಇತ್ತು, ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಇನ್ನು ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಿ. 1 ನಿಮಿಷ ನಾನು ಕಂಪ್ಲೀಟ್ ಮಾಡಕ್ಕೆ ಕೊಡಿ, ಆಮೇಲೆ ಹೇಳಿ ಸರ್. ನೀವು ಹೇಳಿದ ಎಲ್ಲ ಉತ್ತರ ಕೊಡ್ತೀನಿ. 1 ನಿಮಿಷ. ಹಾಂ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮದೇ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ